ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ಮಾಡಿತ್ತು ಟಾರ್ಚರ್. ರೇಣುಕಾಸ್ವಾಮಿ ದೇಹದ ಮೇಲೆ 39 ರಕ್ತ ಸಿಕ್ತ ಗಾಯಗಳು ಪತ್ತೆಯಾಗಿದೆ. ಯಾವ ಪರಿ ಟಾರ್ಚರ್ ಮಾಡಿರಬೇಡ ಅನ್ನೋದು ಈ ಗಾಯಗಳಿಂದ ಅರ್ಥ ಆಗುತ್ತೆ. ಈ ಗಾಯಗಳೇ ಒಂದೊಂದು ಕತೆ ಹೇಳುತ್ತೆ. ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತ. 39 ರಕ್ತ ಸಿಕ್ತ ಗಾಯಗಳು ದೇಹದ ತುಂಬೆಲ್ಲ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಈ ಕ್ರೌರ್ಯ ಬಯಲಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಎಷ್ಟು ಕ್ರೌರ್ಯ ಮೆರೆದಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟು ಟಾರ್ಚರ್ ಮಾಡಿ ರೇಣುಕಾಸ್ವಾಮಿಯನ್ನ ಕೊಲ್ಲಲಾಗಿದೆ ಅನ್ನೋದರ ವರದಿ ಬಯಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರು, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರು, ಪೋಸ್ಟ್ ಮಾರ್ಟಮ್ ವರದಿ ಮತ್ತೆ ಕೆಲವೊಂದು ಫೋಟೋಗಳನ್ನು ನೋಡೋದೇ ಕಷ್ಟ ಆಗುತ್ತೆ, ಹಲ್ಲೆ ಅಷ್ಟರ ಮಟ್ಟಿಗೆ ಆಗಿದೆ ದೇಹದ ಮೇಲೆ ಅಂತ. ಬಟ್ ಒಟ್ಟಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ಕ್ರೌರ್ಯದ ಉಲ್ಲೇಖವನ್ನ ಹೇಗೆ ಮಾಡಲಾಗಿದೆ, ಯಾವ ರೀತಿ ಟಾರ್ಚರ್ ಕೊಟ್ಟು ರೇಣುಕಾಸ್ವಾಮಿಯನ್ನ ಮರ್ಡರ್ ಮಾಡಲಾಗಿದೆ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ರಾಕ್ಷಸತನವನ್ನ ರೇಣುಕಾಸ್ವಾಮಿ ಮೇಲೆ ಇಡೀ ಡಿ ಗ್ಯಾಂಗ್ ಮೆರೆದಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಕೇವಲ ಒಂದು ಬಾಡಿಯ ಇಂಚಿಂಚು ಕೂಡ ನರಕ ಯಾತನೆಯನ್ನ ರೇಣುಕಾಸ್ವಾಮಿಗೆ ತೋರಿಸಿ ಸಾಯಿಸಿದ್ರ ಅಥವಾ ಆತನನ್ನ ಕೊಲೆ ಮಾಡಿದ್ರ ಅನ್ನುವಂತಹದ್ದು ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಯಲಿಗೆ ಆಗಿರುವಂತದ್ದು. ಯಾಕೆಂತಂದ್ರೆ ಸುಮಾರು 39 ಕಡೆ ಮೇಜರ್ ಇಂಜುರಿಗಳು ಈಗ ದೇಹದ ಮೇಲೆ ಕಂಡು ಬಂದಿರುವಂತಹದ್ದು. ಅದರಲ್ಲೂ ಮುಖ್ಯವಾಗಿ 8 ಕಡೆ ತೀವ್ರವಾಗಿ ಒಂದು ಮೆಗ್ಗರ್ ಮಿಷಿನ್ ಅನ್ನ ಬಳಸಿ ಕರೆಂಟ್ ಶಾಕ್ ನೀಡಿದಂತಹ ಪರಿಣಾಮವಾಗಿ 30% ಅಷ್ಟು ದೇಹ ಸುಟ್ಟು ಕರಕಲಾಗಿತ್ತು, ಅಂದ್ರೆ ಸುಟ್ಟು ಹೋಗಿತ್ತು ಮಾಂಸ ಅಂತ ಹೇಳಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಸುಮಾರು 11 ಕಡೆ ಮೂಳೆ ಮುರಿದು ಹೋಗಿತ್ತು, ಜೊತೆಗೆ 13 ಕಡೆ ಏರ್ ಕ್ರ್ಯಾಕ್ ಆಗಿತ್ತು ಅನ್ನುವಂತಹದ್ದು ಕೂಡ ಈಗ ಸದ್ಯಕ್ಕೆ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗಿರುವಂತಹದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ತೀವ್ರತೆಯನ್ನ ಅಥವಾ ಹಲ್ಲೆಯ ತೀವ್ರತೆಯನ್ನ ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ರಾಕ್ಷಸತನವನ್ನೇ ಏನು ದರ್ಶನ್ ಮತ್ತು ಆತನ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಮೆರೆದಿದ್ರ ಅನ್ನುವಂತಹದ್ದು ಗೊತ್ತಾಗ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈ ಒಂದು ಪ್ರಕರಣವನ್ನ ಸಾಕಷ್ಟು ತೀವ್ರವಾಗಿ ಪರಿಗಣಿಸಿದಂತಹ ಪೊಲೀಸರು ಈಗಾಗಲೇ ಏನೋ ಮೃತದೇಹವನ್ನ ಏನು ವಶಕ್ಕೆ ಪಡೆದು ಅದನ್ನ ಪಿಎಂಗೆ ಕಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಇನ್ ಡೀಟೇಲ್ಡ್ ಆಗಿ ಆ ಒಂದು ಚಿತ್ರಣಗಳನ್ನ ತೆಗೆದುಕೊಂಡಿದ್ದಂತಹ ಪರಿಣಾಮವಾಗಿ ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಮಾಧ್ಯಮಗಳಿಗೂ ಕೂಡ ಸಿಕ್ಕಿರುವಂತಹದ್ದು. ಅದರಲ್ಲಿ ನೋಡಿದ್ರೆ ಎಂತವ್ರಿಗೂ ಕೂಡ ಚಿಂತೆ, ಅಂದ್ರೆ ಎಲ್ಲೊಂದ್ ಕಡೆ ಸಾಕಷ್ಟು ಕಾಡುವಂತಹದ್ದು. ಅಂದ್ರೆ ಇಷ್ಟು ನೋವು ಕೊಟ್ಟು ಸಾಯಿಸುವಂತಹ ಮನಸ್ಥಿತಿಗೆ ಈ ಡಿ ಗ್ಯಾಂಗ್ ತಲುಪಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.